ಮತ್ತೆ ಹಾರ್ಮುಜ್ ಜಲಸಂಧಿ ಓಪನ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ. ಮೊದಲು ಹಾರ್ಮುಜ್ ಜಲಸಂಧಿ ಓಪನ್ ಆಗಲಿ ಅನ್ನುವಂತಹ ಪ್ರಸ್ತಾಪವನ್ನು ಇರಾನ್ ಅಮೆರಿಕ ಮುಂದೆ ಇಟ್ಟಿದೆ. ಹಾಗಾದರೆ ಮತ್ತೆ ಓಪನ್ ಆಗುತ್ತಾ ಹಾರ್ಮುಜ್ ಜಲಸಂಧಿ ಅನ್ನೋದು ಸದ್ಯದ ಪ್ರಶ್ನೆ. ಮೊದಲು ಹಾರ್ಮುಜ್ ಜಲಸಂಧಿ ಓಪನ್ ಆಗಲಿ, ಆಮೇಲೆ ಪರಮಾಣು ಬಗ್ಗೆ ಮಾತುಕತೆಗೆ ಬರಲಿ ಅಂತ ಅಮೆರಿಕ ಮುಂದೆ ಇರಾನ್ ಹೊಸ ಪ್ರಸ್ತಾಪವನ್ನು ಇಟ್ಟಿದೆ. ಅಮೆರಿಕದ ನಿರ್ಬಂಧಗಳನ್ನು ತೆರವು ಮಾಡಲಿ, ಈಗಾಗಲೇ ಕಪಿಮುಷ್ಟಿಯಲ್ಲಿರುವಂತಹ ಹಾರ್ಮುಜ್ ಜಲಸಂಧಿ ಮುಕ್ತವಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇರಾನ್ ಈಗ ಹೊಸ ಪ್ರಸ್ತಾಪವನ್ನು ಅಮೆರಿಕ ಮುಂದಿಟ್ಟಿದೆ. ಪರಮಾಣು ಬಗ್ಗೆ ಆಮೇಲೆ ಚರ್ಚೆ ಅಂತ ಇರಾನ್ ಹೇಳಿದೆ. ಹೌದು, ಈಗಾಗಲೇ ಆರೋಪ ಪ್ರತ್ಯಾರೋಪಗಳಿರ್ಬೋದು, ಯುದ್ಧಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ದೊಡ್ಡ ನಾಯಕರ ಹೇಳಿಕೆಗಳನ್ನು ಗಮನಿಸಿದ್ದೀರಿ. ಆದರೆ ಈಗ ಇರಾನ್ ಏನು ಪ್ರಸ್ತಾಪವನ್ನು ಇಟ್ಟಿದೆ, ಇದನ್ನು ಅಮೆರಿಕ ಹೇಗೆ ಪರಿಗಣಿಸುತ್ತೆ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಹಾರ್ಮುಜ್ ಜಲಸಂಧಿ ಕಂಟ್ರೋಲಲ್ಲಿದ್ದರೆ ನೋಡಿ, ಇತರ ರಾಷ್ಟ್ರಗಳಿಗೂ ಕೂಡ ಬಹಳಷ್ಟು ಸಮಸ್ಯೆ ಉಂಟಾಗತ್ತೆ. ಈ ಆಯಾಮದಲ್ಲಿ ನಾವು ನೋಡ್ತಾ ಹೋಗೋದಾದರೆ ಮೊದಲು ಹಾರ್ಮುಜ್ ಜಲಸಂಧಿ ಓಪನ್ ಆಗಲಿ, ಆಮೇಲೆ ಪರಮಾಣು ಕುರಿತಂತೆ ಚರ್ಚೆ ಆಗಲಿ ಅನ್ನುವಂತಹ ವಿಚಾರವನ್ನು ಇರಾನ್ ಅಮೆರಿಕ ಮುಂದಿಟ್ಟಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಸಂಬಂಧಪಟ್ಟಂತೆ ಹಲವು ವಿಚಾರಗಳನ್ನು ಹೇಳಿದ್ದಾರೆ. ನಮಗೆ ಬೇರೆ ಬೇರೆ ಆಯ್ಕೆಗಳಿದ್ದಾವೆ ಅಂತ. ಇರಾನ್ ಕೂಡ ಸುಮ್ಮನೆ ಕೂರುವಂಥ ರಾಷ್ಟ್ರ ಅಲ್ಲ, ತನ್ನದೇ ಆದಂತಹ ಸಾಮರ್ಥ್ಯವನ್ನು ಹೊಂದಿರುವಂಥ ರಾಷ್ಟ್ರ ಅದು. ನಿಮಗೆ ಬೇರೆ ಬೇರೆ ಆಯ್ಕೆಗಳಿದ್ದರೆ ನಮ್ಮ ಬಳಿಯೂ ಅದೇ ರೀತಿ ಆಯ್ಕೆಗಳಿದ್ದಾವೆ ಅನ್ನುವಂತಹ ಹೇಳಿಕೆಯನ್ನು ಟ್ವೀಟ್ ಮೂಲಕ ಇರಾನ್ನ ಸ್ಪೀಕರ್ ಕೊಟ್ಟಿದ್ದರು. ಇರಾನ್ ಸಂಸತ್ ಸ್ಪೀಕರ್ ಗಾಲಿಬಾಫ್ ಟ್ವೀಟ್ ಮೂಲಕ ಅಮೆರಿಕಾಗೆ ತಿರುಗೇಟು ಕೊಡುವಂಥ ಪ್ರಯತ್ನವನ್ನು ಮಾಡಿದರು. ಈಗ ಹಾರ್ಮುಜ್ ಜಲಸಂಧಿಯ ಕುರಿತಂತೆ ಮಾತಾಡಿರುವಂತಹ ಇರಾನ್ ಮೊದಲು ಹಾರ್ಮುಜ್ ಜಲಸಂಧಿ ಓಪನ್ ಆಗಲಿ, ಆಮೇಲೆ ಪರಮಾಣು ಕುರಿತಂತೆ ಮಾತುಕತೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಬಟ್ ಈ ಯುದ್ಧದ ಆರಂಭವೇ ಆ ಪರಮಾಣು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೋಡಿ, ಬಹಳ ಮುಖ್ಯವಾಗಿ 3ನೇ ಸುತ್ತಿನ ಮಾತುಕತೆ ಆಗ್ತಿದ್ದ ಸಂದರ್ಭದಲ್ಲೇ ಇರಾನ್ ಮಾತುಕತೆಯಲ್ಲಿ ಎಂಗೇಜ್ ಆಗಿದ್ದಾಗ ಇಸ್ರಾನ್ ಮತ್ತು ಅಮೇರಿಕ ದಾಳಿ ಮಾಡಿದ್ದದು. ನೀವು ಆ ಯುದ್ಧದ ಆರಂಭದ ದಿನಗಳನ್ನು ನೆನಪು ಮಾಡಿಕೊಳ್ಬಹುದು. ಹಾಗಾಗಿ ಇದನ್ನು ಕೂಡ ಯುದ್ಧ ತಂತ್ರ ಅಂತ ಕರಿಬೇಕಾಗತ್ತೆ. ಬಟ್ ಈ ಯುದ್ಧದಿಂದಾಗಿ ಪ್ರತಿಯೊಂದು ರಾಷ್ಟ್ರ ಕೂಡ ಸಮಸ್ಯೆಯಿಂದ ಬೆಂದು ಹೋಗಿದೆ. ಯುದ್ಧವನ್ನು ನಿಲ್ಲಿಸುವಂಥ ನಿಟ್ಟಿನಲ್ಲಿ ಅಮೆರಿಕ ಮತ್ತು ಇರಾನ್ ಮುಂದಾಗಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಹಲವು ಶಾಂತಿ ಸಂಧಾನ ಮಾತುಕತೆಗಳು ನಡೆದಿದ್ರೂ ಕೂಡ ಷರತ್ತುಗಳು ಯಾರಿಗೂ ಕೂಡ ಒಪ್ಪಿಗೆ ಆಗ್ತಿಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಮೆರಿಕ ಹೇಳುವಂಥ ವಿಚಾರಗಳಿಗೆ ಇರಾನ್ ಒಪ್ಪಿಗೆಯನ್ನು ಸೂಚಿಸಿಲ್ಲ. ಇರಾನ್ ಹೇಳುವಂಥ ವಿಚಾರಕ್ಕೆ ಅಮೆರಿಕ ಕಡೆಯಿಂದ ಯಾವುದೇ ರೀತಿಯ ಕನ್ಫರ್ಮೇಷನ್ ಅಥವಾ ಒಪ್ಪಿಗೆ ಅನ್ನುವಂಥ ವಾತಾವರಣ ಇಲ್ಲದಿರೋದ್ರಿಂದಾಗಿ ಯುದ್ಧದ ಸನ್ನಿವೇಶ ಹಾಗೇ ಮುಂದುವರಿತಾ ಇದೆ. ಒಂದು ಕಡೆ ಕದನ ವಿರಾಮ ಅಂತಾರೆ, ಮಗದೊಂದು ಕಡೆ ದಾಳಿ ಆಗ್ತಾ ಇರುತ್ತೆ. ಇದೆಲ್ಲದರ ನಡುವೆ ಹಾರ್ಮುಜ್ ಅನ್ನೋದು ಎಲ್ಲ ರಾಷ್ಟ್ರಗಳಿಗೆ ಕಚ್ಚಾ ತೈಲವನ್ನು ಪೂರೈಕೆ ಮಾಡುವ ಒಂದು ಮಾರ್ಗ. ಅದು ಬೈ ಡಿಫಾಲ್ಟ್ ಇರಾನ್ನ ಕಂಟ್ರೋಲ್ನಲ್ಲಿತ್ತು. ಯಾವುದೇ ರೀತಿಯ ಸುಂಕ ವಿಧಿಸುವ ಪ್ರಕ್ರಿಯೆಗಳಿರಲಿಲ್ಲ. ಈಗ ನೋಡಿ, ಆ ಹಾರ್ಮುಜ್ ಜಲಸಂಧಿಯನ್ನು ವಶಕ್ಕೆ ಪಡೆದುಕೊಂಡಿರುವಂಥ ಸಂದರ್ಭದಲ್ಲಿ ನೀವು ಗಮನಿಸಬಹುದು, ಮತ್ತೊಂದು ಪ್ರಸ್ತಾಪವನ್ನು ಇರಾನ್ ಅಮೆರಿಕ ಮುಂದಿಟ್ಟಿದೆ. ಏನದು? ಮೊದಲು ಹಾರ್ಮುಜ್ ಜಲಸಂಧಿ ಓಪನ್ ಆಗಲಿ, ಆಮೇಲೆ ಪರಮಾಣು ಕುರಿತಂತೆ ಮಾತುಕತೆಯನ್ನು ನಡೆಸಬಹುದು ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದೆ. ಅಮೆರಿಕಾದಲ್ಲೇ ಈಗ ದೊಡ್ಡ ದೊಡ್ಡ ಪ್ರಹಸನಗಳು ನಡೀತಾ ಇರೋದ್ರಿಂದಾಗಿ ಇರಾನ್ನ ಪ್ರಸ್ತಾಪವನ್ನು ಯಾವ ರೀತಿ ಪರಿಗಣಿಸುತ್ತೆ ಅನ್ನೋದು ಸದ್ಯದ ಕುತೂಹಲ. ನೋಡಿ, ಈಗಾಗಲೇ ಶ್ವೇತಭವನದಲ್ಲಿ ಆಗಿರುವಂಥ ಘಟನೆ ಕೂಡ ಗೊತ್ತಿದೆ. ವಾರ್ಷಿಕ ಭೋಜನ ಕೂಟದಲ್ಲಿ ಗುಂಡಿನ ಸದ್ದು, ಡೊನಾಲ್ಡ್ ಟ್ರಂಪನ್ನೇ ಗುರಿಯಾಗಿಸ್ಕೊಂಡು ಈ ಒಂದು ದಾಳಿ ಕೂಡ ನಡೆದಿತ್ತು. ಸೊ ಇಂಥ ಘಟನೆಗಳ ನಡುವೆ ಈ ಯುದ್ಧದ ಸನ್ನಿವೇಶವನ್ನು ಎರಡೂ ರಾಷ್ಟ್ರಗಳು ಹೆಂಗೆ ನಿಭಾಯಿಸ್ತವೆ ಕಾದು ನೋಡಬೇಕಾಗಿದೆ.